ಪ್ರಾಬ್ಲಮ್ ಏನು ಬರೋದಪ್ಪ ಅಂತಂದ್ರೆ ಅಲ್ಲಿ ಎಷ್ಟು ಮಟ್ಟಿಗೆ ಹೊಂದಾಣಿಕೆ ಆಗ್ತದೆ ಅನ್ನೋಂಥ ಮಾತು. ಆದ್ರೆ ಸೌದಿಯವರು ಕಾಂಗ್ರೆಸ್ ಇರೋದ್ರಿಂದ ಅಲ್ಲಿ ಕಾಂಗ್ರೆಸ್ನಿಂದ ಎಷ್ಟು ಮಟ್ಟಿಗೆ ಹಿಡಿಬಹುದು ಅಂತ ಒಂದು. ಇನ್ನೊಂದು ಏನಪ್ಪ ಅಂತಂದರೆ ಭಾಳ ಮಹತ್ವದ ನಾವು ಗಮನಿಸಬೇಕಾಗಿದ್ದು, ಜಾರಕಿಹೊಳಿ ಮತ್ತು ಸೌದಿಯವ್ರ ಕುಟುಂಬದ ಮಧ್ಯೆ ಟಗ್ ಆಫ್ ವಾರ್ ಇರೋದರಿಂದಾಗೆ ಎಲ್ಲಿವರೆಗೆ ಇವರ ಮಿನಿಸ್ಟರ್ಶಿಪ್ ಸಿಗುವುದಿಲ್ಲ ಅನ್ನುವಂಥ ಒಂದು ಪ್ರಶ್ನೆ ಜಾರಕಿಹೊಳಿ ಕಾರಣದಿಂದಾಗೆ ಸೌದಿಯವ್ರಿಗೆ ಕನ್ಫರ್ಮ್ ಆಗಿದೆ. ಈಗ ಅದಕ್ಕೆ ಅವ್ರಿನ್ನು ಎಷ್ಟು ದಿವಸ ಇಲ್ಲಿ ಉಳಿತಾರು ಅನ್ನುವಂಥದ್ದು. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಕಾಂಗ್ರೆಸ್ ಕಾಲ ಇದೊಂದು ಪ್ರಶ್ನೆಗೆ ಹೇಳಲಿಕ್ಕತ್ತದ. ಯಾಕಂದರೆ ಇವರು ತಿಕ್ಕಾಳದಿಂದಾಗೆ DKಶಿ ಮತ್ತು ನಮ್ಮ ಏನಪ್ಪ ಅಂದರೆ ಸಿದ್ದರಾಮಯ್ಯ ತಿಕ್ಕಾಳದಿಂದಾಗೆ ಇದು ಹಂಗೆ ಮುಂದೆ ಹೋಗ್ತಾನೆ ಅದ. ಈ ಒಂದು ಏನಪ್ಪ ಅಂತಂದ್ರೆ ಮಂತ್ರಿ ಎಕ್ಸ್ಪಾನ್ಷನ್ ಮಾಡುವಂಥದ್ದು, ಕ್ಯಾಬಿನೆಟ್ ಎಕ್ಸ್ಪಾನ್ಷನ್ ಮಾಡುವಂಥದ್ದು. ಮತ್ತು ಅದೇ ಸಂದರ್ಭದಲ್ಲೇ ಏನಪ್ಪ ಅಂತಂದ್ರೆ ವಿಶೇಷವಾಗಿ ನಮ್ಮ ಸೌದಿಯವ್ರಿಗೂ ಸಹಿತ ಇದ್ದವ್ರು ಸಿಕ್ಕಿಲ್ಲ. ಅವ್ರಿಗೊಂದು ಆಸೆ ಅದ, ಸಿಗ್ಬೋದು ನನಗೆ ಮಿನಿಸ್ಟರ್ಶಿಪ್ ಅಂತೇಳಿ. ಯಾಕೆ ಅವರು ಹಲವು ಸಲ ಅಂದ್ಕೊಂಡಿದ್ದು ಅದ, ಏನು ಸನ್ಯಾಸಲ್ಲಪ್ಪ ರಾಜಕಾರಣಿ ಅಂತೇಳಿ. ಹೀಗಾಗಿ ಅವ್ರಿಗೆ ಎಷ್ಟರ ಮಟ್ಟಿಗೆ ಈ ಒಂದು ಏನಪ್ಪ ಅಂತಂದ್ರೆ ಕಾಂಗ್ರೆಸ್ನ ಉಳಿತಾರೆ ಅಂತ ಇವತ್ತು ಪ್ರಶ್ನೆಗಳು ಮೂಡ್ತಾ ಇದ್ದಾವೆ. ಸಪೋಸ್ ಏನಾದರೂ ಇನ್ನೊಂದು ತಿಂಗಳು ಒಪ್ಪತ್ತಿನಲ್ಲಿ ಏನಾದರೂ ಎಕ್ಸ್ಪಾನ್ಷನ್ ಆಗಿ ಮಿನಿಸ್ಟರ್ಶಿಪ್ ಸಿಕ್ತಂದ್ರೆ ಉಳಿಬೋದೇನು, ಇಲ್ಲಾಂದ್ರೆ ಅವರು ಹೊಸ ಹಾದಿ ಹುಡುಕ್ಬೇಕಾಗ್ತದೆ. ಆ ಸಂದರ್ಭದಲ್ಲೇ ಅಲ್ಲೇ ಕತ್ತಿಯವರಿಗೆ ಮತ್ತು ಅವ್ರಿಗೆ ಗೆಳೆತನ ಚೆನ್ನಾಗಿದೆ ಇವತ್ತು. ಯಾಕಂದರೆ ಈ ಒಂದು ಮೊನ್ನೆಯ ಜಿಲ್ಲಾ ಒಂದು ಹೋರಾಟದ ರೀತಿಯ ಸಂದರ್ಭದಲ್ಲೇ ಕತ್ತಿಯವರು ಚಿಕ್ಕೋಡಿ ಅಥಣಿ ಬೈಲಹೊಂಗಲ ಜಿಲ್ಲಾ ಆಗಲಿ ಅನ್ನುವಂಥ ಮಾತಾಡಿದ್ದು ನೋಡಿದರೆ ಈ ಜಿಲ್ಲೆ ಆಗೋದ್ರಲ್ಲೂ ಸಹಿತ ಈ ತಿಕ್ಕಾಟ, ಈ ನಾಯಕರ ತಿಕ್ಕಾಟ ಏನು ಜನರಿಂದ ಆಯ್ಕೆ ಆಗಿರಲ್ಲ ಇವರೆಲ್ಲರೂ